ಒಂದು ವೇಳೆ ಈಗ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡುವಂಥದ್ದೇ ಆದರೆ ಪಿಒಕೆನ ವಶಪಡಿಸಿಕೊಳ್ಳೋದೇ ಆದರೆ ಯುದ್ಧ ಏನಾದರೂ ನಡೆಯುವಂಥ ಪರಿಸ್ಥಿತಿ ಬಂದರೆ ನಮ್ಮ ಬಳಿ ಯಾವ ರೀತಿಯಾದಂತಹ ಶಸ್ತ್ರಗಳಿದೆ, ಪಾಕಿಸ್ತಾನದ ಬಳಿ ಯಾವ ರೀತಿಯಾಗಿದೆ? ಭಾರತ ಪಾಕ್ ನಡುವೆ ಸೇಡಿನ ಯುದ್ಧದ ಕಾರ್ಮೋಡ ಈಗ ಆವರಿಸಿಕೊಂಡಿದೆ. ನೆರೆವೈರಿ ಪಾಕಿಸ್ತಾನದ ಹುಟ್ಟಡಗಿಸೋಕೆ ಭಾರತ ಸೇನೆ ಸನ್ನದ್ಧವಾಗಿದೆ. ಪಾಪಿ ಪಾಕಿಸ್ತಾನಕ್ಕೆ ಮಾರಿ ಹಬ್ಬ ಏನಾದರೂ ಕಾದಿದೆಯಾ? ಯುದ್ಧ ಘೋಷಣೆ ಆದರೆ ಪಾಕ್ ಎದುರಿಸೋಕೆ ಈಗ ಸಜ್ಜಾಗಿದೆಯಾ ಭಾರತ? ಪಾಕಿಸ್ತಾನ ಭಾರತದ ಸೇನಾ ಬಲಾಬಲ ಹೇಗಿದೆ ಅನ್ನುವಂಥದ್ದನ್ನ ನೋಡೋಣ. ಬಲಾಬಲ ಬಹಳ ಮುಖ್ಯವಾಗುತ್ತೆ. ಪಹಲ್ಗಾಮ್ನಲ್ಲಿ ಈ ಕೃತ್ಯವನ್ನ ಎಸಗಿದ ನಂತರ ಪಾಕಿಸ್ತಾನಕ್ಕೆ ಪಾಠವನ್ನ ಕಲಿಸಬೇಕಾಗಿದೆ ಭಾರತ. ಕಳೆದ ಬಾರಿಯೂ ಕೂಡ ಈ ರೀತಿಯಾದಾಗ ಪಾಕಿಸ್ತಾನಕ್ಕೆ ಪಾಠವನ್ನ ಕಲಿಸೋಕ್ಕಾಗಿರಲಿಲ್ಲ. ಬರೀ ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿ ಹೊಡೆದು ಬಂದಿದ್ವಿ. ಆದರೆ ಅವಾಗಿಂದಲೂ ಕೂಡ ಹೇಳ್ತಾ ಇದ್ರು ಕೆಲವೊಂದಿಷ್ಟು ಪಾಠವನ್ನು ಕಲಿಸಬೇಕಾಗಿದೆ. ಈಗಲೂ ಕೂಡ ಹೇಳ್ತಾ ಇದ್ದಾರೆ ಇದು ಸರಿಯಾದ ಸಮಯ ಪಿಒಕೆನ ವಶಪಡಿಸಿಕೊಳ್ಳೋಕೆ ಅಂತ. ಸೊ ಸೇನಾ ಬಲ ಎಷ್ಟಿದೆ ಏನು ಅನ್ನೋದನ್ನು ನೋಡೋಣ. ಭಾರತದ ಬಳಿ 14,44,000 ಸೇನಾ ಬಲ ಇದೆ. ನೋಡ್ತಾ ಇದ್ರ ನಂಬರ್ಸ್ಗಳನ್ನ. ಪಾಕಿಸ್ತಾನದ ಬಳಿ ಇರೋದು 6,05,000 ಇಷ್ಟೇ ಇರೋದು. ಅರ್ಧಕ್ಕರ್ಧ. ಟಿಕಾಯಿಸಕ್ಕಾಗತ್ತಾ ಇವರಿಗೆ? ನಮ್ಮ ಮುಂದೆ ನಿಲ್ಲಕ್ಕಾಗತ್ತಾ? ಮಂಡಿ ಊರ್ತಾರೆ. ಹಿಂದಿನ ಭಾರತ ಅಲ್ಲ ಇದು, ಹೊಸ ಭಾರತ. ಈ ಭಾರತದ ಮುಂದೆ ಈ ರೀತಿಯಾಗಿ ಆಟಾಟೋಪಗಳನ್ನು ಪಾಕಿಸ್ತಾನ ಆಡೋದಾದ್ರೆ ಹಿಂದಿನ ರೀತಿಯಲ್ಲಿ ಕೂತ್ಕೊಳ್ಳೋದಿಲ್ಲ. ಇನ್ಯಾವುದೋ ದೇಶದ ನಾಯಕರ ಮುಂದೆ ಹೋಗ್ಬಿಟ್ಟು ನೋಡಿ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಚಾಡಿ ಹೇಳ್ಕೊಂಡು ಕೂತ್ಕೊಂಡು ಕೈ ಮುಕ್ಕೊಂಡು ಕಾಲ್ ಮಂಡಿ ಊರ್ಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನಾವೇನಿದ್ರು ಕೂಡ ವಾಪಸ್ ಕೊಡುವಂಥವ್ರೆ. ಕೊಡ್ತೀವಿ. ಈ ಸಲ ಯಾವ ರೀತಿಯಾಗಿ ಕೊಡ್ತೀವಿ ಅಂತಂದ್ರೆ ಮುಟ್ಟು ನೋಡ್ಕೊಳ್ಬೇಕು ಪಾಕಿಸ್ತಾನದವರು. ಆ ರೀತಿಯಾಗಿರುತ್ತೆ ಈ ಬಾರಿ. ಹಾಗಾಗಿ ಸೇನಾ ಬಲ ಹೇಗಿದೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇಡ್ತೀವಿ. ಭಾರತ 14.44 ಲಕ್ಷ ಸೇನೆಯನ್ನ ಬಲವನ್ನು ಹೊಂದಿದ್ರೆ ಪಾಕಿಸ್ತಾನ 6.5 ಲಕ್ಷ ಸೇನಾ ಬಲವನ್ನು ಹೊಂದಿರೋದು. ಇನ್ನು ಸೇನಾ ಬಲ ಮೀಸಲು ಪಡೆಯನ್ನ ನೋಡೋಣ. 11,55,000 ಭಾರತದ ಬಳಿ ಸೇನಾ ಬಲ ಮೀಸಲು ಪಡೆ ಇರೋದು. ಪಾಕಿಸ್ತಾನದ ಬಳಿ 5 ಲಕ್ಷ ಮಾತ್ರ ಇರೋದು ಮೀಸಲು ಪಡೆ. ಇದು ಸೇನಾ ಬಲದ ಮೀಸಲು ಪಡೆ. ಯುದ್ಧ ಟ್ಯಾಂಕರ್ಗಳು ನಮ್ಮ ಹತ್ರ 4,201 ಇದ್ರೆ ಪಾಕಿಸ್ತಾನದ ಬಳಿ 2,627 ಯುದ್ಧ ಟ್ಯಾಂಕರ್ಗಳಿದೆ. ಅರ್ಧಕ್ಕರ್ಧ. ಎಲ್ಲವೂ ಕೂಡ ಅರ್ಧಕ್ಕರ್ಧ. ಇದಕ್ಕಿಂತಲೂ ಹೆಚ್ಚಾಗಿ ನಿಮಗೆ ಎಲ್ಲವನ್ನ ಕೇಳ್ತಾ ಹೋದಾಗ ಸುಲಭವಲ್ವಾ ಹೊಡೆದು ಬಿಡ್ಬೋದು ಅಂತ ಹೇಳಿ ಯಾವ ಅನುಮಾನ ಇಟ್ಕೊಳಕ್ ಹೋಗ್ಬೇಡಿ. ಈ ಬಾರಿ ಏನಾದರೂ ಆ ರೀತಿಯಾಗಾದ್ರೆ ಪಾಕಿಸ್ತಾನ ಮೊದಲೇ ಭಿಕ್ಷೆ ಬೇಡ್ತಾ ಇದೆ, ದುಡ್ಡಿಲ್ಲ. ಅದಕ್ಕೆ ಸಪೋರ್ಟ್ ಮಾಡಿದರೆ ಚೀನಾ ಒಂದು ಸಪೋರ್ಟ್ ಮಾಡಬೇಕು. ಬೆಂಬಲವಾಗಿ ನಿಂತ್ಕೊಳ್ಳುವಂಥವ್ರು ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಡೈರೆಕ್ಟಾಗಿ ಏನಾದರೂ ಚೈನಾ ಸಪೋರ್ಟ್ ಮಾಡಿದರೆ ಪ್ರಪಂಚದಾದ್ಯಂತ ಉಗಿಸ್ಕೊಳ್ಳುವಂಥ ಪರಿಸ್ಥಿತಿಗೆ ಚೈನಾ ಬರುತ್ತೆ. ಬುದ್ಧಿ ಕಲಿಸಬೇಕು ಪಾಕಿಸ್ತಾನಕ್ಕೆ ಅಂತಂದರೆ ಹೇಗೆ ಯಾವ ರೀತಿಯಾಗಿ ಅನ್ನುವಂಥ ಪ್ರಶ್ನೆ ಇತ್ತು. ಅದು ಪಿಒಕೆಯನ್ನು ವಶಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈ ಬಾರಿ ಎದ್ದೇಳುತ್ತಾ ಇದೆ. ಬಹಳಷ್ಟು ಒತ್ತಾಯಗಳಿದೆ. ಬಟ್ ಜನ ಹೇಳಿದ್ರು ಒತ್ತಾಯ ಬರ್ತಾ ಇದೆ ಅಂತ ತಕ್ಷಣ ಪಿಒಕೆ ವಶಪಡಿಸ್ಕೊಳ್ಳೋಕ್ಕಾಗಲ್ಲ. ಅಷ್ಟು ಸುಲಭನೂ ಅಲ್ಲ ಅದು. ಬಟ್ ಬೇರೆ ಯಾವ ಮಾರ್ಗಗಳನ್ನು ಈ ಬಾರಿ ನಮ್ಮ ದೇಶ ಅನುಸರಿಸುತ್ತೆ? ಕೇಂದ್ರ ಯಾವ ರೀತಿಯಾದಂಥ ಹೆಜ್ಜೆಯನ್ನು ಇಡುತ್ತೆ? ಏನು ಯೋಚನೆಯನ್ನ ಮಾಡಿದ್ದಾರೆ ಅಜಿತ್ ಧೋವೆಲ್, ಏನು ಯೋಚನೆ ಮಾಡಿದ್ದಾರೆ ಪ್ರಧಾನಿ ಅಮಿತ್ ಶಾ, ಇವರಿಬ್ಬರೂ ಕೂಡ ಬಹಳ ಇಂಪಾರ್ಟೆಂಟ್. ಏಕೆಂದರೆ CCS ಸಭೆ ನಿರ್ಧಾರವನ್ನು ತೆಗೆದುಕೊಂಡ ನಂತರ ಒಂದು ಮೀಟಿಂಗ್ ಕೂಡ ನಡೆದಿದೆ ಅನ್ನೋ ಮಾತುಗಳಿದೆ. ಅದಕ್ಕೆ ಟೈಮ್ ಕೊಟ್ಟಿದ್ದಾರೆ, 48 ಗಂಟೆ ಖಾಲಿ ಮಾಡ್ಕೊಂಡು ಹೋಗಿ ಅಂತೇಳಿ. ಆ ಕಡೆಯಿಂದಲೂ ಭಾರತೀಯರು ಯಾರ್ಯಾರಿದೆ ಪಾಕಿಸ್ತಾನದಲ್ಲೇ ಎಲ್ಲರೂ ವಾಪಸ್ ಬನ್ನಿ ಅಂತೇಳಿ ಅದು ಸೂಚನೆಯನ್ನ ಕೊಡ್ತಾ ಇದೆ ಬೇರೆ ರೀತಿಯಲ್ಲಿ. ಫಿರಂಗಿಗಳು ಎಷ್ಟಿದೆ ಅಂತಂದ್ರೆ ಭಾರತದ ಬಳಿ 3,975 ಫಿರಂಗಿಗಳಿದ್ರೆ ಪಾಕಿಸ್ತಾನದ ಬಳಿ 2,629 ಫಿರಂಗಿಗಳಿರೋದು. ಪಾಕಿಸ್ತಾನದ ಬಳಿ ಯಾವುದು ಕೂಡ ನಮಗಿಂತ ಅವರು ಹೆಚ್ಚು ಇದ್ದಾರೆ ಅನ್ನುವಂಥದ್ದಕ್ಕೆ ಇಲ್ವೇ ಇಲ್ಲ. ಆದರೂ ಈ ಸಂದರ್ಭದಲ್ಲಿ ಅವರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅವೆಲ್ಲವನ್ನ ನಿಭಾಯಿಸುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಆರ್ಥಿಕವಾಗಿ ಕುಸಿದು ಹೋಗ್ಬಿಟ್ಟಿದ್ದಾರೆ, ಭಿಕ್ಷೆ ಬೇಡ್ಕೊಂಡಿರುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಇವುಗಳನ್ನೆಲ್ಲ ನಿಭಾಯಿಸಿಕೊಂಡು ಅದಕ್ಕೆ ನಡ್ಕೊಳ್ಳುವಂಥ ರೀತಿ ಸಾಧ್ಯನೇ ಇಲ್ಲ ಈ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ. ಚೈನಾ ಸಪೋರ್ಟ್ ಮಾಡದೇ ಇದ್ದರೆ, ಚೈನಾ ಸಪೋರ್ಟ್ ಮಾಡಿದ್ರೆ ಬೇರೆ ರೀತಿಯಲ್ಲಿ ಹೋಗುತ್ತೆ. ಹಾಗಾಗಿ ಸಪೋರ್ಟ್ ಮಾಡಲಿಕ್ಕಿಲ್ಲ, ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಮಾಡಬಹುದು. ಬಟ್ ಹಾಗೇ ಆಗುತ್ತೆ ಹಿಂಗೆ ಅನ್ನುವಂಥದ್ದಲ್ಲ. ಆದರೂ ಬಲಾಬಲ ನೋಡ್ಕೊಳ್ಬೇಕಾಗಿದೆ ನಮ್ಮ ಪರಿಸ್ಥಿತಿ ಏನಿದೆ ಅಂತ ಹೇಳಿ. ರಾಕೆಟ್ ಲಾಂಚರ್ಸ್ಗಳು ಎಷ್ಟಿದೆ ನಮ್ಮ ಬಳಿ ಅಂತಂದರೆ 752 ಇದೆ. ಪಾಕಿಸ್ತಾನದ ಬಳಿ 234 ಇದೆ. ಪಾಕಿಸ್ತಾನದ ಬಳಿ
ನಂಬರ್ಸ್ಗಳು ಇಷ್ಟೇ ಇರುತ್ತೆ ಅಂತಲ್ಲ, ಅಫಿಷಿಯಲ್ ಆಗಿ ಎಷ್ಟೆಷ್ಟಿದೆ ಏನು ಅಂತಲ್ಲ. ಇವು ಮೇಲ್ನೋಟಕ್ಕೆ ಹೇಳೋದು ಇನ್ನೂ ಜಾಸ್ತಿನೇ ಇರ್ಬೋದು. ಅವ್ರ ಬಳಿನೂ ಇರ್ಬೋದು, ನಮ್ಮ ಬಳಿನೂ ಇರ್ಬೋದು. ರಾಕೆಟ್ ಲಾಂಚರ್ಸ್ ಬರೀ 752 ಅಂತ ನಿಮ್ಮೆಲ್ಲ ಪ್ರಶ್ನೆಗಳು ಬರ್ಬೋದು. ಜಾಸ್ತಿ ಇರ್ಬೋದು, ಜಾಸ್ತಿನೂ ಇರ್ಬೋದು. ಈಗಿನ ಬೆಳವಣಿಗೆಗಳಲ್ಲಿ ನಂಬರ್ಸ್ಗಳು ಯಾವ ರೀತಿಯಾಗಿರುತ್ತೆ? ಕಾರಣ ಕೆಲವು ದೇಶಗಳು ತನ್ನಲ್ಲಿರುವಂಥ ಏನಿದಾವೆ ನಮ್ಮ ಹತ್ರ ವೆಪನ್ಸ್ಗಳೆಲ್ಲ ಎಲ್ಲವೂ ಇಷ್ಟಿಷ್ಟಿದೆ ಅಂತ ಹೇಳ್ಕೊಳಕ್ಕಾಗಲ್ಲ. ಕೆಲವುಗಳನ್ನು ಹಾಗೆ ಇಡ್ತಾರೆ ಗೌಪ್ಯವಾಗಿ. ಸಂದರ್ಭಗಳು ಬಂದಾಗ ಏನು ಬಳಕೆ ಮಾಡ್ಕೊಳ್ಬೇಕು ಅವುಗಳನ್ನು ಬಳಕೆ ಮಾಡ್ಕೊಳ್ತಾರೆ. ಎಲ್ಲವನ್ನು ಬಹಿರಂಗ ಪ್ರಚಾರ ಮಾಡ್ಕೊಂಡು ಓಡೋಕ್ಕಾಗಲ್ಲ. ಕೆಲವು ಎಷ್ಟು ಹೇಳಬೇಕು ಅಷ್ಟೇ ಹೇಳ್ತಾರೆ, ಇನ್ನು ಕೆಲವನ್ನು ಎಷ್ಟು ಸೀಕ್ರೆಟ್ ಆಗಿ ಇಡಬೇಕು ಅಷ್ಟೇ ಇಡ್ತಾರೆ. ವಾಯುಸೇನಾ ಬಲವನ್ನು ನೋಡೋದಾದ್ರೆ ಭಾರತದ ಬಳಿ 2200 ಇದ್ರೆ ಪಾಕಿಸ್ತಾನದ ಬಳಿ 1300 ಸೇನಾ ಬಲ ಇರೋದು. ಎಲ್ಲವೂ ಕೂಡ ಕಡಿಮೆನೇ ಅವ್ರ ಹತ್ರ. ಆದರೆ ನಿನ್ನ ಹತ್ರ ಸಂಖ್ಯೆ ಕಡಿಮೆ ಇದೆ ಅಂದ ಮಾತ್ರಕ್ಕೆ ಫೈಟ್ ಮಾಡಲ್ಲ ಅಂತಲ್ಲ. ನನ್ನ ಹತ್ರ ಜಾಸ್ತಿ ಇದೆ ಅಂತಂದಾಗ ನಾನು ಗೆದ್ದೇ ಬಿಡ್ತೀನಿ ಅನ್ನುವಂಥದ್ದಲ್ಲ. ಆದರೆ ಕಾನ್ಫಿಡೆನ್ಸನ್ನು ಹೆಚ್ಚಿಗೆ ಮಾಡುತ್ತೆ ಈಗಿರುವಂಥ ಪರಿಸ್ಥಿತಿ. ಪಿಯೋಕನ್ನು ಅಕ್ವೈರ್ ಮಾಡ್ಕೊಳ್ಳೋದಾದ್ರೆ ನಾವು ಯಾವ ರೀತಿಯಾಗಿ ಇಟ್ಕೊಳ್ಬಹುದು ಅಂತ ಹೇಳಿ. ಇಷ್ಟು ಕೂಡ ನಿಮ್ಮ ಮುಂದೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ವಾಯುಸೇನಾ ಬಲ ಅಂತಂದಾಗ ಸಹಜವಾಗಿ ಬಂದೇ ಬರುತ್ತೆ ನಿಮಗೆ. ಯುದ್ಧವನ್ನ ಮಾಡಕ್ಕೆ ಬಳಕೆ ಮಾಡುವಂಥ ವಿಮಾನಗಳು, ಯುದ್ಧ ವಿಮಾನಗಳ ಸಂಖ್ಯೆ. ಫೈಟರ್ ಜೆಟ್ಗಳು ನಮ್ಮ ಹತ್ರ ಎಷ್ಟಿದೆ ಅಂತಂದ್ರೆ 692 ಇದ್ರೆ ಪಾಕಿಸ್ತಾನದ ಬಳಿ 356 ಇರೋದು ಫೈಟರ್ ಜೆಟ್ಗಳು. ಅಲ್ಲೂ ಕಡಿಮೆನೆ. ಸೊ ಇದರಲ್ಲಿ ರಫೇಲ್ ಬರುತ್ತೆ, ಸುಕೋಯ್ ಬರುತ್ತೆ, ಮಿಗ್ ಬರುತ್ತೆ, ತೇಜಸ್ ಬರುತ್ತೆ, 1-2. ನಮ್ಮ ಹತ್ರ ಇರುವಂಥ ಸಿಕ್ಕಾಪಟ್ಟೆ ಫೈಟರ್ ಜೆಟ್ಸ್ಗಳನ್ನು ಇದೆ. ಇನ್ನೂ ಕೂಡ ನಾವು ಆರ್ಡರ್ ಕೊಟ್ಟಿದ್ದೀವಿ. ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ಮಾಡ್ತಾ ಇದ್ವಿ. ಮೊನ್ನೆಷ್ಟೇ ಅಮೆರಿಕ, ರಷ್ಯಾದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾತುಕತೆಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ. ಅವೆಲ್ಲ ಫೈಟರ್ ಜೆಟ್ಸ್ಗಳು ಬರುತ್ತೆ. ಬಲ ಹೆಚ್ಚಿಗೆ ಇದೆ. ಹಾಗಾಗಿ ಪಾಕಿಸ್ತಾನ ಬೆದರ್ಕೊಳ್ಳುತ್ತೆ. ಆಮೇಲೆ ಅಲ್ಲಿರುವಂಥ ಸೇನಾಧಿಕಾರಿ ಮೊನ್ನೆ ಮಾತನಾಡಿದ್ದಲ್ಲ, ಅವನಿಗೇನಾಗಬೇಕಾಗಿದೆ? ಅವನೇನೋ ಎದ್ದು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಉಳಿದವ್ರ ಪರಿಸ್ಥಿತಿ ಏನಾಗಬೇಕು ಪಾಕಿಸ್ತಾನದ್ದು? ಒಬ್ಬನು ಯಾವನೋ ಮಾತನಾಡಿದಾಗ ಬಾಯಿ ಮುಚ್ಕೊಂಡಿರುವಂತ ಹೇಳುವಂಥ ದೇಶ ಅಲ್ಲ ಅದು. ಏನೋ ಮಾತಾಡ್ಬಿಟ್ಟಿದ್ದಾನೆ ಬಿಡು ಅಂತ ಹೇಳಿ ವಾಪಸ್ ಕೊಡ್ತಾರೆ. ಈಗ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಎಷ್ಟಿದಾವೆ ನಮಗೆ ಹೆಲಿಕಾಪ್ಟರ್ಗಳು? ಅಲ್ಲ ರೀ, ಇಷ್ಟೆಲ್ಲ ಹೆಲಿಕಾಪ್ಟರ್ಗಳು ಆಡುತ್ತಾವಲ್ಲ ಅಲ್ಲಿ ಇಲ್ಲಿ ಎಲ್ಲ. ಆ ಹೆಲಿಕಾಪ್ಟರ್ಗಳಲ್ಲ ಇವು, ಯುದ್ಧಕ್ಕೆ ಬಳಕೆ ಮಾಡುವಂಥ ಹೆಲಿಕಾಪ್ಟರ್ಗಳು. ಈ ಹೆಲಿಕಾಪ್ಟರ್ಗಳಲ್ಲಿ ಬೇರೆ ಬೇರೆ ಬರುತ್ತೆ. ನಿಮಗೆ ಸೈನಿಕರನ್ನ ಕರ್ಕೊಂಡು ಹೋಗೋಕ್ಕೂ ಕೂಡ ಹೆಲಿಕಾಪ್ಟರ್ಸ್ಗಳಿದ್ದಾವೆ. ವೆಪನ್ಸ್ಗಳು ಫೈಟ್ ಮಾಡೋಕ್ಕೆ ಹೆಲಿಕಾಪ್ಟರ್ಸ್ಗಳಿದ್ದಾವೆ. ಬೇರೆ ಬೇರೆ ರೀತಿಯಲ್ಲಿ ಇದ್ದಾವೆ ನಿಮಗೆ. ಸೊ ಹಾಗಾಗಿ ಈ ಹೆಲಿಕಾಪ್ಟರ್ಗಳ ಸಂಖ್ಯೆ 250, ಪಾಕಿಸ್ತಾನದ ಬಳಿ 90. ಇವೇನು ಕಡಿಮೆ ಅನ್ಕೊಳಕ್ಕೆ ಹೋಗ್ಬಿಡಿ. ಹೆಲಿಕಾಪ್ಟರ್ಗಳು ನಮ್ಮ ಬಳಿ ಇರುವಂಥದ್ದು ಅದಕ್ಕೊಂದು ಕೆಲವು ಹೆಲಿಕಾಪ್ಟರ್ಗಳಿಗೆ ಇಂತಿಷ್ಟೇ ಲಿಮಿಟೇಷನ್ನಲ್ಲಿ ಹಾರಾಟ ಮಾಡುವಂಥದ್ದಿದೆ. ಬಟ್ ನಮ್ಮಲ್ಲಿ ತುಂಬ ಹೆವಿ ಆಗಿರುವಂಥದ್ದಿದೆ, ಪವರ್ಫುಲ್ ಆಗಿರುವಂಥ ಹೆಲಿಕಾಪ್ಟರ್ಸ್ಗಳಿದೆ. ಪಾಕಿಸ್ತಾನದ ಬಳಿ ಇದೆ, ಇಲ್ಲ ಅಂತ. ಬಟ್ ಸಂಖ್ಯೆ 90 ಇದೆ. ನಮ್ಮ ಹತ್ರ 250 ಇದೆ. 250 ಹೆಲಿಕಾಪ್ಟರ್ಸ್ಗಳು ನಮ್ಮ ಬಳಿ ಇರೋದು. ಯುದ್ಧ ನೌಕೆಯನ್ನು ತಗೊಳ್ಳೋದಾದರೆ 150 ನಮ್ಮ ಬಳಿ ಯುದ್ಧ ನೌಕೆಗಳಿದೆ. ಪಾಕಿಸ್ತಾನದ ಬಳಿ 114 ಯುದ್ಧ ನೌಕೆಗಳಿದೆ. ರೆಡಿ ಆಗಿದ್ದಾರೆ, ನಾವು ರೆಡಿ ಇದ್ದೀವಿ. ಯುದ್ಧ ನೌಕೆಗಳು ಇದಕ್ಕಿಂತಲೂ ಹೆಚ್ಚಾಗಿ ನಮಗೆ ಇಲ್ಲಿ ಫೈಟ್ ಆಗೋದಾದರೆ ಸಮುದ್ರದ ಮೂಲಕವಾಗಿ ನಡೆಯುವಂಥ ಫೈಟ್ ಸ್ವಲ್ಪ ಕಡಿಮೆನೇ ಹೇಳ್ತೀವಿ. 2 ರೀತಿಯಲ್ಲಿ ಯುದ್ಧ ನಡೆಯುತ್ತೆ, ಒಂದು ಭೂ ಮತ್ತು ವಾಯು. ಇವೆರಡು ಯುದ್ಧ ನಡೆದ್ರೆ ಇವೆರಡು ಮಾರ್ಗಗಳಲ್ಲಿ ಅತಿ ಹೆಚ್ಚಾಗಿ ನಡೆಯುತ್ತೆ. ಆಮೇಲೆ ಈಗ ಹೋಗ್ಬಿಟ್ಟು ಹೊಡೆದಾಡೋ ಮಟ್ಟಕ್ಕೆ ಹೋಗುವಂಥ ಪರಿಸ್ಥಿತಿ ಅಲ್ಲ. ಈಗ ಯುದ್ಧಗಳು ನಡೆದ್ರೆ ಬೇರೆ ರೀತಿಯಲ್ಲಿ ನಡೆಯುತ್ತೆ. ದೆಹಲಿಯಿಂದ ಕುತ್ಕೊಂಡು ಪಾಕಿಸ್ತಾನವನ್ನು ಹೊಡೆಯುವಂಥ ಪವರ್ಫುಲ್ ಆಗಿರುವಂಥ ವೆಪನ್ಸ್ಗಳು ಕೂಡ ಭಾರತದ ಬಳಿ ಇದೆ. ಆ ರೀತಿಯಾದಂಥ ವೆಪನ್ಸ್ಗಳನ್ನು ನಾವು ಇಟ್ಕೊಂಡಿದ್ದೀವಿ. ಯುದ್ಧ ವಾಹಕ ನೌಕೆ ಭಾರತದ ಬಳಿ 2 ಇದೆ, ಪಾಕಿಸ್ತಾನದ ಬಳಿ 0. ಏನಿದು ಯುದ್ಧ ವಾಹಕ ನೌಕೆ? ನಿಮಗೆ ಏರ್ಕ್ರಾಫ್ಟ್ಗಳು, ಯುದ್ಧವನ್ನ ಮಾಡಬೇಕಾದಂಥ ಫೈಟರ್ ಏರ್ಕ್ರಾಫ್ಟ್ಗಳು ಲ್ಯಾಂಡ್ ಆಗೋಕ್ಕೆ ಶಿಪ್ಗಳು ಬರುತ್ತೆ. ಯುದ್ಧ ವಾಹಕ ನೌಕೆ, ವಿಕ್ರಾಂತ್, ANS ಇವೆಲ್ಲವೂ ಕೂಡ ಇದ್ದಾವೆ. ಅವೆಲ್ಲ ಪ್ಲಾಟ್ಫಾರ್ಮ್ಗಳು. ಇವು ಅವ್ರ ಹತ್ರ ಇಲ್ವೇ ಇಲ್ಲ. ಅಲ್ಲಿ ಬರಬೇಕು, ಫ್ಯೂಯಲ್ ಇಟ್ಕೊಳ್ಬೇಕು, ಮತ್ತೆ ಹೋಗಿ ಫೈಟ್ ಮಾಡ್ಕೊಂಡು ಬರುವಂತಹದ್ದು ವ್ಯವಸ್ಥೆಯನ್ನು ಪೂರ್ತಿಯಾಗಿರುತ್ತೆ. ಇದನ್ನು ಚಿಕ್ಕದಲ್ಲ ಅಂದ್ಕೊಳಕ್ಕೆ ಹೋಗ್ಬಿಡಿ, ದೊಡ್ಡದೇ ಇರುತ್ತೆ. ಇವುಗಳು ಪಾಕಿಸ್ತಾನದ ಬಳಿ ಇಲ್ಲ, ನಮ್ಮ ಬಳಿ ಇದೆ. ಸೊ ಹಾಗಾಗಿ ಸುಲಭವಾಗಿ ನಾವು ನೌಕೆಯಲ್ಲೂ ಕೂಡ, ನೌಕಾದಳದಲ್ಲೂ ಕೂಡ ಅವ್ರ ಜೊತೆ ಫೈಟ್ ಮಾಡ್ಬೋದು. ಸಮುದ್ರ ಮಾರ್ಗ ಮೂಲಕ ಕೂಡ ಫೈಟ್ ಮಾಡ್ಬೋದು ಪಾಕಿಸ್ತಾನ ಜೊತೆಗೆ. ಜಲಾಂತರ್ಗಾಮಿಗಳು ನಮ್ಮ ಹತ್ರ 18 ಇದೆ, ಪಾಕಿಸ್ತಾನದ ಬಳಿ
ಎಂಟಿರೋದು. ಸಬ್ಮರೀನ್ಸ್ ಅಂತ ಕರಿತೀವಿ, ಜಲಾಂತರ್ಗಾಮಿಗಳು 18 ಇದೆ. ಪಾಕಿಸ್ತಾನದ ಬಳಿ 8 ಇದೆ. ನುಸುಳ್ಕೊಂಡು ಹೊಡೆಯೋದು ಅಂತ ಹೇಳ್ತಾರಲ್ಲ, ನುಸುಳ್ಕೊಂಡು ಹೊಡೆಯೋದು ಅಂತ ಹೇಳಿ ಹಂಗೆ ಇದು. ಗೊತ್ತಿಲ್ಲದೇನೆ ಒಳಗಡೆಯಿಂದ ಹೋಗಿ ಹೊಡೆದು ಬರೋದು. ಬಟ್ ಇದಕ್ಕೂ ಕೂಡ ರಡಾರ್ಸ್ಗಳಿದ್ದಾವೆ. ಅಷ್ಟು ಸುಲಭ ಅನ್ಕೊಳಕ್ಕೆ ಹೋಗ್ಬಿಡಿ, ಅಂದ್ಬಿಟ್ಟು ಒಳಗಡೆ ನುಕ್ಕೊಂಡು ಹೋಗ್ಬಿಟ್ಟು ಹೊಡೆದ್ಬಿಡ, ಹಂಗಾಗಲ್ಲ. ಅದಕ್ಕೂ ರಡಾರ್ಸ್ಗಳಿದೆ. ಅದರ ಸರೌಂಡಿಂಗಲ್ಸ್ ಬರುವಂಥದ್ದೆಲ್ಲ ಕಂಡು ಹಿಡಿಯುತ್ತೆ. ಅವ್ರ ಬಳಿ ಇದೆ, ನಮ್ಮ ಕಡೆನೂ ಇದ್ದಾವೆ. ಧ್ವಂಸಗೊಳಿಸುವಂಥ ಯುದ್ಧ ನೌಕೆ ಭಾರತದ ಬಳಿ 13 ಇದೆ, ಪಾಕಿಸ್ತಾನದ ಬಳಿ 9 ಇದೆ. ಇವೆಲ್ಲ ಹೇಗೆ ಅಂತಂದರೆ ಟ್ಯಾಂಕರ್ಸ್ಗಳು, ಈ ಥರ ಫೈಟ್ ಮಾಡುವಂತಹ ಮಿಸೈಲ್ಸ್ಗಳನ್ನು ಹೊಡೆಯುವಂತಹದ್ದು, ಅವುಗಳೆಲ್ಲ ಇರುವಂಥದ್ದು ಇದರಲ್ಲಿ ಇದ್ದಾವೆ. ನಿಮಗೆ ಧ್ವಂಸಗೊಳಿಸುವಂಥ ಯುದ್ಧ ನೌಕೆ, ಯುದ್ಧ ಮಾಡೋಕ್ಕೆ ಅಂತನಿರುವಂಥ ನೌಕೆಗಳು, ಅದರಲ್ಲಿ ಎಲ್ಲ ರೀತಿಯಾದಂಥ ವೆಪನ್ಸ್ಗಳಿರುತ್ತೆ. ನಿಮಗೆ ಮಿಸೈಲ್ಸ್ಗಳನ್ನು ಲಾಂಚರ್ ಮಾಡುವಂಥದ್ದು ಅದರಲ್ಲೇ ಇರುತ್ತೆ. ಸುಲಭವಾಗಿ ನಿಮಗೆ ಹೇಳುತ್ತಾ ಇರೋದು. ಸೊ ಇದು ಭಾರತದ ಬಳಿ 13 ಇದೆ, ಪಾಕಿಸ್ತಾನದ ಬಳಿ 9 ಇದೆ. ಕಾರಣ ನಮ್ಮದು ಪಾಕಿಸ್ತಾನದ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಸಮುದ್ರದ ಮಾರ್ಗದಲ್ಲಿ ಫೈಟ್ ನಡೆದಿರೋದು ಸ್ವಲ್ಪ ಕಡಿಮೆನೆ. ನಮ್ದೇನಿದ್ರೂ ಫೈಟ್ ನಡೆಯುವಂಥದ್ದು ಭೂ ಮತ್ತು ವಾಯುದಲ್ಲೇ ಅತಿ ಹೆಚ್ಚಾಗಿ ಹಿಂದೆ ಆಗಿರುವಂಥ ಯುದ್ಧಗಳನ್ನು ನೋಡಿದಾಗ. ಬಟ್ ಈ ಬಾರಿ ಏನಾಗುತ್ತೆ, ಯಾಕೆ ಅಂತಂದರೆ ಇಡೀ ದೇಶ ಕಾಯ್ತಾ ಇರುವಂಥದ್ದು ಉತ್ತರ ಹೆಂಗೆ ಕೊಡ್ತೀರಾ ಅಂತ. ಬರೀ ಮಾತಲ್ಲ, ಕೃತಿಯಲ್ಲೂ ಆಗಬೇಕು.